ಇನ್ನು ಈ ಮಹಾಕಾಳಿ ಮೆಚ್ಚಿಯ ಸಂದರ್ಭವನ್ನು ನಾವು ಗಮನಿಸಿದ್ರೆ ತಾಯಿ ಮಹಾಕಾಳಿಯನ್ನ ನೇಮದ ಸ್ವರೂಪದಲ್ಲಿ ಮೆಚ್ಚಿಯ ಸಂದರ್ಭ ಉಪ್ಪಿನಂಗಡಿ ಮಹಾಕಾಳಿ ದೇವಸ್ಥಾನದಲ್ಲಿ ಮಖ್ಯಕೂಟದ ಸಂಭ್ರಮ ಈಗಾಗಲೇ 3ನೇ ಮಖ್ಯಕೂಟ ಸಂಭ್ರಮ ಸಡಗರದಿಂದ ನಡೀತಾ ಇದೆ. ಹುಣ್ಣಿಮೆ ಮಖ್ಯಕೂಟ ನಡೀತಾ ಇದೆ. ಹೋಳಿ ಹುಣ್ಣಿಮೆಯ ಮಖ್ಯಕೂಟದ ಸಂಭ್ರಮ ಮನೆ ಮಾಡಿರುವಂಥದ್ದು. ಸೊ 2 ಮಖ್ಯಕೂಟಗಳು ನಡೆದು ಹೋಗಿದೆ. ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದೇವರ ದರ್ಶನವನ್ನು ಪಡೆದಿದ್ದಾರೆ. ಬಹುಶಃ ಒಂದು ಹೊಸ ವ್ಯವಸ್ಥಾಪನಾ ಸಮಿತಿಯ ನೇತೃತ್ವದಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಕೂಡ ಆಗಿದೆ. ಬಹುಶಃ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಭಕ್ತರು ಎಲ್ಲರೂ ಕೂಡ ಸೇರಿಕೊಂಡಿದ್ದಾರೆ. ಸೊ ಹೀಗಾಗಿ ಈ ಬಾರಿಯ 2 ಮಖ್ಯಕೂಟಗಳು ಹೇಗಾಯಿತು, ಈಗ ಹೋಳಿ ಹುಣ್ಣಿಮೆಯ ಮಖ್ಯಕೂಟಕ್ಕೆ ಯಾವ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ, ಏನು ವಿಶೇಷವಾದ ಅರೇಂಜ್ಮೆಂಟ್ಗಳಾಗಿದೆ ಎಲ್ಲವನ್ನು ಕೂಡ ಮಾತನಾಡೋಣ. ಸೊ ಈಗ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿರುವಂತಹ ರಾಧಾಕೃಷ್ಣ ನಾಯ್ಕ ಅವರು ನಮ್ಮ ಜೊತೆಗಿದ್ದಾರೆ. ಒಂದಷ್ಟು ವಿಚಾರಗಳನ್ನು ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ಹೇಗಿದೆ ಸರ್? ಸುದ್ದಿ ಬಳಗದವರಿಗೆ ನಮ್ಮ ಅನಂತವಾದ ಧನ್ಯವಾದ ಹೇಳ್ತೇನೆ. ಯಾಕೆಂತ ಹೇಳಿದರೆ ಈ ಸಲ ನಮ್ಮದೆಲ್ಲ ಏನೆಲ್ಲ ಕಾರ್ಯಕ್ರಮ ಉಂಟು ಅದನ್ನು ಒಳ್ಳೆ ರೀತಿಯಲ್ಲಿ ಪ್ರಸಾರ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಓಪನಿಂಗ್ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ನಮ್ಮದು ಹೊಸ ಸಮಿತಿ ಬಂದ ಮೇಲೆ ಇದು ಪ್ರಥಮ ಮಕೆ ಜಾತ್ರೆಯ ಕೂಟಗಳು. ಸುರುವಿನ ಮಕೆ ಅಷ್ಟಮಿ ಮಕೆ ನಾವು ನನಸಿಗಿಂತ ಜಾಸ್ತಿ ವಿಜೃಂಭಣೆಯಿಂದ ಈ ವರ್ಷ ಜರುಗಿದೆ. ಅದಕ್ಕೆ ಊರಿನವ್ರದ್ದು ಭಕ್ತರದ್ದು ಎಲ್ಲ ಸಹಕಾರ, ಅದೇ ರೀತಿ ಮೀಡಿಯಾದವರು ಇನ್ನೂ ಕೂಡ ನಮಗೆ ಸಹಕಾರ ಕೊಟ್ಟರೆ ನಮ್ಮದು ಇನ್ನೂ ಪ್ರಚಾರ ಜಾಸ್ತಿಯಾಗಿ ಭಕ್ತರು ಇಲ್ಲಿಗೆ ಜಾಸ್ತಿ ಬರೋಗೆ ಆಗ್ತದೆ. 2ನೇ ಮಕ್ಕೆ ಶಿವರಾತ್ರಿ. ನನ್ನ ಸರ್ವಿಸ್ 70 ವರ್ಷದಲ್ಲಿ ಈ 50 ವರ್ಷದಿಂದ ಈ ದೇವಸ್ಥಾನದಲ್ಲಿ ಬಂದು ಹೋಗೋ ಭಕ್ತ ತೊಡಗಿಸಿಕೊಂಡಿದ್ದೇನೆ. ಈ ವರ್ಷ ಶಿವರಾತ್ರಿ ವಿಶೇಷ ದಿವಸದಲ್ಲಿ 3,500
ರುದ್ರಾಭಿಷೇಕ ಹೋಗಿದೆ ಅಂತೇಳಿ ಅದೊಂದು ಹಿಸ್ಟ್ರಿ ಅಂತೆ. ಇಷ್ಟು ತನಕ ಅಷ್ಟು ಹೋಗಲಿಲ್ಲ. ಇದು ಹೇಳಲಿಕ್ಕೆ ನನಗೆ ಭಾರಿ ಖುಷಿ ಆಗ್ತದೆ. ಯಾಕಂತ ಹೇಳಿದರೆ ಭಕ್ತರು ಜಾಸ್ತಿ ಆಗ್ತಾ ಇದ್ದಾರೆ. ನಾವು ಅದೇ ರೀತಿ ಅವರಿಗೆ ಸ್ಪಂದಿಸುವುದು ಜಾಸ್ತಿ ಆಗಬೇಕು ಎಲ್ಲ ರೀತಿಯಲ್ಲಿ. ಇದು ನಮ್ಮ ಶಿವರಾತ್ರಿ ಮಕ್ಕೆ ದಿವಸ ಅನ್ನ ಸಂತರ್ಪಣೆ ಇತ್ತು. ನಾವು ಒಂದು 3,500-4,000 ಜನ ಸೇರಬಹುದು ಅಂತ ನಮ್ಮ ಅಂದಾಜಿತ್ತು. ನಮ್ಮ ನಿರೀಕ್ಷೆಗೆ ಮೀರಿ 5,000 ಮೇಲೆ ಜನಗಳು ಸೇರಿದ್ದಾರೆ. ಅದು ನಮಗೂ ಭಕ್ತರಿಗೂ ಈ ಊರಿನವರಿಗೆ ಎಲ್ಲರ ಬಾರಿ ಒಂದು ಖುಷಿ ತಂದಿದೆ. ಅದೇ ರೀತಿ ನಮ್ಮ ರಥ ಇದು ಹುಣ್ಣಿಮೆ ಮಕ್ಕೆ ರಥೋತ್ಸವ. ಇದರಲ್ಲಿ ಏನು ಮಾಡಿದೆ ಅಂತ ಹೇಳಿದರೆ ಒಂದು ವಿಶೇಷವಾದ ರಥ ಸೇವೆ ಅಂತ ಹೇಳಿ ಒಂದು ಸೇವೆಯನ್ನು ಇಲ್ಲಿ ಈ ವರ್ಷ ಈಗಾಗಲೇ ಆರಂಭಿಸ್ತಾ ಇದ್ದೇವೆ. ಒಳ್ಳೆ ಸ್ಪಂದನೆ ಕೊಟ್ಟರು ಜನಗಳು. ನಾವೊಂದು 100 ಜನ ಆದರೂ ಭಕ್ತರು ನಮಗೆ ಸಿಗಬೇಕು, ಅದಕ್ಕೆ ಒಂದು ವ್ಯವಸ್ಥೆ ಉಂಟು. ಒಂದು ಸೇವೆಗೆ ಇಷ್ಟಂತೆ ನಾವು ಫಿಕ್ಸ್ ಮಾಡಿದ್ದೇವೆ. ನಮಗೆ ಏನೂ ಕಷ್ಟ ಇಲ್ಲದೆ ಊರಿನವರು ಪರ ಊರಿನವರು ನಮ್ಮ ಟ್ರಸ್ಟಿಗಳೆಲ್ಲ ಸೇರಿಕೊಂಡು ಇದನ್ನು ಭಾರಿ ಒಳ್ಳೆ ರೀತಿಯಲ್ಲಿ ಮಾಡಿದ್ದೇವೆ. ಈಗಾಗಲೇ ರಥ ಸೇವೆಗೆ ಎಲ್ಲ ಸಿದ್ಧತೆ ನಡೆದುಕೊಂಡು ಉಂಟು. ನೀವು ಅಲ್ಲಿ ರಥದ ಎದುರು ನೋಡ್ಬೋದು. ಅದನ್ನು ಭಕ್ತರಿಗೆ ಒಂದು ಸೇವೆ ಹೇಗೆ ಸಲ್ಲಿಸಬೇಕಂತ ಹೇಳೋದಕ್ಕೆ ಭಕ್ತರು ಏನು ಇಲ್ಲಿ ಸೇವೆ ಮಾಡ್ತಾರೆ, ನಾವು ಪ್ರಸಾದ ರೂಪದಲ್ಲಿ ಕೊಡ್ತೇವೆ. ಈ ಸರ್ತಿ ಪ್ರಸಾದ ರೂಪದಲ್ಲಿ ಏನು ಕೊಡ್ತೇವೆ ಅದಕ್ಕೆ ಜೊತೆಗೆ ಅವರು ಕೊಂಡೋಗಲಿಕ್ಕೆ ಒಂದು ಒಳ್ಳೆ ರೀತಿಯ ಒಂದು ತಟ್ಟೆ ಕೊಡ್ತಾ ಇದ್ದೇವೆ. ಅದು ಸ್ಮರಣಿಕೆ ಜೊತೆಗೆ ಒಂದು ಶಾಲ ಅವರಿಗೆ ದೇವರದೊಂದು ಪ್ರಸಾದ ಅಂತೇಳಿ ಆ ಶಾಲನ್ನು ಕೊಡ್ತೇವೆ. ಏಕಂತೇಳಿದರೆ ಅವ್ರ ಮನೆಯಲ್ಲಿ ಕೊಂಡೋಗಿ ಅದನ್ನು ಇಡಬೇಕು. ಸಹಸ್ರಲಿಂಗೇಶ್ವರನ ಹೆಸರು ಅದರಲ್ಲಿ ಇರಬೇಕು. ಆವಾಗ ಯಾರಾದರೂ ಅವರ ನೆಂಟರು ಇಷ್ಟರು ಬಂದು ನೋಡಿದರೆ ಅದು ಏನಂತ ಕೇಳಿದರೆ ನಮಗೆ ಸಹಸ್ರಲಿಂಗೇಶ್ವರ ಇದು ಪ್ರಸಾದ ಅಂತೇಳಿ ಅವರಿಗೆ ಹೇಳಲಿಕ್ಕೆ. ಇದು ನಮ್ಮದೊಂದು ಹೊಸ ಕಾನ್ಸೆಪ್ಟ್. ದೇವರು ಹೇಗೆ ನಡೆಸ್ತಾನೆ ಮುಂದಿನ ದಿನಗಳಿಗೆ ಅಂತ ಗೊತ್ತಿಲ್ಲ, ಆದರೆ ಇನ್ನೂ ವಿಜೃಂಭಣೆಯಿಂದ ಮಾಡಬೇಕು. ಇಲ್ಲಿ ಬೇರೆ ಬೇರೆ ರೀತಿಯ ನಮ್ದು ಈಗಾಗಲೇ ನೇತ್ರಾವತಿ ಸಮುದಾಯದ ಮೇಲಂತಸ್ತಿಗೆ ಟೆಂಡರ್ ಕರೆದಿದ್ದೇವೆ. ಒಂದು 15 ದಿವಸದಲ್ಲಿ ಅದು ಟೆಂಡರ್ ಕೂಡ ಪ್ರಕಟಣೆ ಆಗ್ತದೆ. ಟೆಂಡರ್ದಾರರು ಅದಕ್ಕೆ ಫಿಕ್ಸ್ ಮಾಡ್ತೇವೆ, ಅದು ನಡೀತದೆ. ಜೊತೆಗೆ ಸುತ್ತು ಪೌಳಿದೊಂದು ಯಾಕೆಂತ ಹೇಳಿದರೆ ಇಲ್ಲಿ ನಮಗೆ ಈ ಅಂಗಣದಲ್ಲಿ ದೇವರ ಅಂಗಣದಲ್ಲಿ ಯಾವುದೇ ರೀತಿಯ ಅಶುದ್ಧ ಆಗಬಾರ್ದು, ಅನ್ನದ ಕಾಳು ಬೀಳಬಾರ್ದು ಅಂತೆಲ್ಲ ಉಂಟು. ಈಗ ನಮಗೆ ಇದರ ಅಭಾವದಿಂದಾಗಿ ಜಾಗದ ಅಭಾವದಿಂದ ಒಂದು ಸೈಡಲ್ಲಿ ಅದನ್ನು ಮಾಡ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಅದಾದ ಕೂಡಲೇ ಇದನ್ನು ನಿಲ್ಲಿಸ್ತೇವೆ. ಮತ್ತು ನೆಕ್ಸ್ಟ್ ನಮ್ಮ ಅವಧಿ ಮುಗಿಯ ಒಳಗೆ ಬ್ರಹ್ಮ ಕೆಲಸ ಮಾಡುವಂಥ ಭಾಗ್ಯ ನಮಗೆಲ್ಲರಿಗೂ ಸಿಕ್ಕಿದೆ. ನಮ್ಮ ಟ್ರಸ್ಟಿಗಳಿಗೂ ಇವರು ಎಕ್ಸಿಕ್ಯೂಟಿವ್ ಆಫೀಸರ್ ಇದ್ದಾರೆ ಎಲ್ಲರಿಗೂ. ಅದು ನಮಗೆ ಒಂದು ವಿಶೇಷ. ಯಾಕಂತೇಳಿ ಜೀವಮಾನದಲ್ಲಿ ಯಾವನಾದರೂ ಒಂದು ಸಾಧನೆ ಮಾಡಬೇಕಾದ್ರೆ ಅವನು ಒಳ್ಳೆ ರೀತಿಯಲ್ಲಿ ಏನಾದರೂ ಮಾಡಬೇಕು. ಅದಕ್ಕೆ ಬೇಕಾಗಿ ಮುಂದಿನ ದಿನಗಳೇ ಪ್ರಶ್ನೆ ಚಿಂತನೆ ಮಾಡಿ ಏನು ಇದರಲ್ಲಿ ದೋಷ ಗೀಷ ಅದಕ್ಕೆಲ್ಲ ನಿವಾರಣೆ ಮಾಡಿ ಜೊತೆಗೆ ಆ ಬ್ರಹ್ಮ ಕೆಲಸಕ್ಕೆ ಏನೆಲ್ಲ ಆಗಬೇಕು ಅದನ್ನೆಲ್ಲ ರೆಡಿ ಮಾಡಬೇಕಂತೇಳಿ ನಮ್ಮದು ಒಂದು ಎಲ್ಲರದ್ದು ಒಂದೇ ರೀತಿಯ ಭಾವನೆ. ಆದ್ದರಿಂದ ತಾವುಗಳು ಇಲ್ಲಿ ನಾವು ಏನು ಮಾಡ್ತೇವೆ ಅದನ್ನು ನಿಮ್ಮ ಸುದ್ದಿಯಲ್ಲಿ ಡೈಲಿ ಪ್ರಚಾರ ಮಾಡಬೇಕು. ಯಾಕಂತ ಹೇಳಿದರೆ ಪಕ್ಕದ ದೇವಸ್ಥಾನ ಮಾಲಿ ನಾನು ಅದರ ಒಬ್ಬ ಭಕ್ತ, ಮತ್ತು ಆ ದೇವಸ್ಥಾನಕ್ಕೂ ನನಗೆ ಒಂದು ಅವಿಭಾಜ್ಯ ಸಂಬಂಧ ಉಂಟು. ಅಲ್ಲಿ ನಮ್ಮ ಮಿತ್ರರು ಈಗ ಆಡಳಿತವರು ಅವ್ರದ್ದು ದೇವಸಾಲು ಒಂದೊಂದು ಕಾರ್ಯಕ್ರಮ ನಿಮ್ಮ ಸುದ್ದಿಯಲ್ಲಿ ಬರ್ತಾ ಉಂಟು. ಅದೇ ರೀತಿ ನಮ್ಮಲ್ಲಿ ಕೂಡ ಒಂದು ಪ್ರಚಾರ ಮಾಡಬೇಕಂತ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್. ಜೊತೆಗೆ ಇಲ್ಲಿ ಭಕ್ತರಿಗೆ ಏನೆಲ್ಲ ಅವಶ್ಯಕತೆ ಉಂಟು ಅಂತೇಳಿ ನಾವೊಂದು ಇದು ಮಾಡಿ, ಈಗ ನಮಗೆ ಇಲ್ಲಿ ಒಂದು ತೊಂದರೆ ಆಯಿತು. ಏನಂತ ಹೇಳಿದರೆ ನಮ್ಮದು ಉದ್ಭವಲಿಂಗಕ್ಕೆ ಪೂಜೆ ಮಾಡಲಿಕ್ಕೆ ಆಗಲ್ಲ. ಯಾಕೆಂತ ಹೇಳಿದರೆ ಅಣೆಕಟ್ಟು ಅದು ನಮಗೆ ಒಬ್ಬರಿಗೆ ಉಪದ್ರ ಆದರೂ ಇಡೀ ಲಕ್ಷಗಟ್ಟಲೆ ಜನರಿಂದ ಅದರಿಂದ ಸೇವೆ ಆಗಿದೆ. ಮತ್ತು ಸಾಯಂಕಾಲದ ಹೊತ್ತು ಬಂದು ಜನಗಳಿಗೆ ಕೂತು ಅದನ್ನು ನೋಡಲಿಕ್ಕೆ ಒಂದು ವಿಶೇಷವಾದ ಖುಷಿ ಉಂಟು ಇಲ್ಲಿ. ಆದ್ದರಿಂದ ಇದನ್ನೆಲ್ಲ ನೀವು ನಿಮ್ಮ ಪೇಪರಲ್ಲಿ ಆವಾಗ ಬಂದು ಟೂರಿಸಮ್ನವರು ಬಂದಿದ್ದಾರೆ ನಮ್ಮ ಹತ್ರ, ಅವ್ರದ್ದೆಲ್ಲ ಟೂರಿಸಮ್ ಕೋಟದಲ್ಲಿ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಲಿಕ್ಕೆ ವ್ಯವಸ್ಥೆ. ಅದೇ ರೀತಿ ನಮ್ಮ MLA ಅವರು 352 ಕೋಟಿದೊಂದು ಪ್ರಾಜೆಕ್ಟ್ ಹಾಕಿದ್ದಾರೆ. ಮಾಸ್ಟರ್ ಪ್ಲ್ಯಾನು ಆಗಿ ಅದು ಪ್ಲ್ಯಾನ್ ಅಪ್ರೂವ್ ಆಗಿ ಸರ್ಕಾರಕ್ಕೆ ಹೋಗಿದೆ. ಈ ಸರ್ಕಾರದಲ್ಲಿ ಕೂಡ ಅದಕ್ಕೆ ಸ್ಪಂದನೆ ಸಿಕ್ಕಿದರೆ ಮುಂದಿನ ವರ್ಷದಲ್ಲಿ ಅದನ್ನೆಲ್ಲ ಇಲ್ಲಿ ಇದು ಮಾಡಿದರೆ ಈ ಕ್ಷೇತ್ರ ಧರ್ಮಸ್ಥಳ ಸುಬ್ರಹ್ಮಣ್ಯ ಹೇಗೆ ಜನಗಳು ಬಂದಲ್ಲಿ ಭಕ್ತಾದಿಗಳು ಸೇರ್ತಾರೆ ಅದೇ ರೀತಿ ಇಲ್ಲಿ ಮಾಡಬೇಕಂತೇಳಿ ನಮ್ಮ MLA ಅವ್ರದ್ದೊಂದು ವಿಶೇಷವಾದ ಕಾನ್ಸೆಪ್ಟು. ಪುತ್ತೂರು ಮತ್ತು ಉಪ್ಪಿನಂಗಡಿಯನ್ನು ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯದಾಗೆ ಮಾಡಬೇಕಂತ ಅವರದೊಂದು. ಈಗಾಗಲೇ ಅವರು ಅಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಯಾವುದೆಲ್ಲ ಜಾಗ ದೇವರ ಹೆಸರಲ್ಲಿ ಉಂಟು, ದೇವರ ಜಾಗ ಎಲ್ಲೆಲ್ಲಿ ಉಂಟು ಅದನ್ನೆಲ್ಲ ದೇವಸ್ಥಾನಕ್ಕೆ ತೆಗೆದುಕೊಂಡು ಅದರಲ್ಲಿ ಅಭಿವೃದ್ಧಿಪಡಿಸುವಂಥ ಒಂದು ಕಾರ್ಯಕ್ರಮ ಮಾಡ್ತಾರೆ. ಅದೇ ರೀತಿ ನಮ್ಮಲ್ಲಿ ಕೂಡ ಮೊನ್ನೆ ಬಂದವರು ಹೇಳಿದ್ದಾರೆ, ನಿಮ್ಮಲ್ಲಿ ಯಾರಲ್ಲಿ ದೇವರ ಜಾಗ ಉಂಟು ಅದನ್ನೆಲ್ಲ ಅವರಲ್ಲಿ ಮನವೊಲಿಸಿ ಅದನ್ನು ಬಿಟ್ಟುಕೊಡುವ ಹಾಗೆ ಮಾಡಬೇಕು, ನೀವು ಬಿಡಿಸ್ಕೊಳ್ಬೇಕು. ಅದರಲ್ಲಿ ಏನು ಡೆವಲಪ್ಮೆಂಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇದು ಯಾತ್ರಿ ನಿವಾಸ, ಅದಕ್ಕೆ ನಮ್ಮದೇ ಜಾಗ ಇದ್ದರೆ ಸರ್ಕಾರ ಅದಕ್ಕೆ ಟೂರಿಸಮ್ 1 ಕೋಟಿ ರೂಪಾಯಿ ಕೊಡ್ತಾರೆ. ಅದಕ್ಕೆ
ನಾವು ಹಿಂದಿನ ಟರ್ಮಲ್ಲಿ ಇರುವಾಗಲೇ ಅದಾಯಿತು, ನಮ್ಮಲ್ಲಿ ಸ್ವಂತ ಜಾಗ ಇಲ್ಲದೆ ಅದು ಹೋಯಿತು. ಈಗ ಅದಕ್ಕೆಲ್ಲ ಒಂದು ನಮಗೆ ವ್ಯವಸ್ಥಿತ ರೀತಿಯಲ್ಲಿ ಈಗ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಬೇಕಂತ ಕಾರ್ಯಪ್ರವೃತ್ತರಾಗಿದ್ದೇವೆ. ನಮಗೆ ಇದರ ಒಳಗಿದ ಏನೆಲ್ಲ ತಿಳ್ಕೊಳ್ಬೇಕು, ಅದಕ್ಕೆ ಈಗ 1 ವರ್ಷ ಅಷ್ಟು ಹಿಡಿಯಿತು. ಈಗ ನಮಗೆ ಒಳಗೆ ಏನು ನಡಿಬೇಕು, ಒಳಗೆ ಪೂಜೆ ಪುರಸ್ಕಾರ ಹೇಗೆ ಆಗಬೇಕು ಅದನ್ನೆಲ್ಲ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಅದನ್ನು ಒಳ್ಳೆ ರೀತಿಯಲ್ಲಿ ನಡೆಸಿಕೊಡ್ಬೇಕಂತೇಳಿ ಭಗವಂತನಲ್ಲಿ ಸಹಸ್ರಲಿಂಗೇಶ್ವರನಲ್ಲಿ ನಾವು ಬೇಡಿಕೊಂಡು ನಿಮ್ಮ ಒಂದು ಸಹಕಾರವನ್ನು ಕೇಳಿ ಅದೇ 352 ಕೋಟಿ ಏನು ಪ್ರಾಜೆಕ್ಟಲ್ಲಿ ಕೂಡಲ ಸಂಗಮದಲ್ಲಿ ಹೇಗೆ ಉಂಟು, ಅದು ನಮ್ಮ MLA ಅವರೊಂದು ಕನಸು. ಯಾಕೆಂತ ಹೇಳಿದರೆ ಅಷ್ಟು ದೊಡ್ಡ ಮೊತ್ತವನ್ನು ಸರ್ಕಾರವೇ ಭರಿಸಬೇಕು ಹೊರತು ನಮ್ಮ ಊರಿನವರಿಂದ ಅದನ್ನು ಕಷ್ಟಸಾಧ್ಯ. ಆದ್ದರಿಂದ ತಾವೆಲ್ಲರೂ ಇದರ ಬಗ್ಗೆ ಅತಿ ಹೆಚ್ಚಾಗಿ ಪ್ರಚಾರ ಕೊಟ್ಟು ಇದನ್ನು ಒಂದು ಒಳ್ಳೆಯ ಕ್ಷೇತ್ರ, ಇದು ತ್ರಿವೇಣಿ ಸಂಗಮ ಅಂತ ಹೆಸರು. ನೇತ್ರಾವತಿ, ಕುಮಾರಧಾನ, ಅದೇ ರೀತಿ ಗುಪ್ತಗಾಮಿನಿಯಾಗಿ ಸರಸ್ವತಿ ಬಂದು ಇಲ್ಲಿ ಸೇರಿ ಮುಂದುವರಿದೆ. ಮೇಲೆ ಕಾಶಿಯಲ್ಲಿ ಹೇಗೆ ಉಂಟು ಅಷ್ಟೇ ಪವಿತ್ರತೆ ಇಲ್ಲಿ ಕೂಡ ಉಂಟು. ಇದು ಬೆಳಕಿಗೆ ಬರಲಿಲ್ಲ, ಯಾಕೆಂತ ಹೇಳಿ ಇದಕ್ಕೆ ಪ್ರಚಾರ ಸಿಕ್ಕಲಿಲ್ಲ. ಅದನ್ನು ಇನ್ನು ನಾವು ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡಿ ಒಳ್ಳೆ ರೀತಿಯ ಒಂದು ವ್ಯವಸ್ಥೆ ಈ ಊರಿಗೆ, ಈ ಊರಿನ ಜನರಿಗೆ ಮತ್ತು ಮಾಡುವವರಿಗೆ ಮಾಡಿಸೋರಿಗೆ ಎಲ್ಲರಿಗೂ ದೇವರು ಭಗವಂತ ಸಹಸ್ರಲಿಂಗೇಶ್ವರ ಹಾಗೆ ಮಾಕಾಳಿ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ನನಗೆ ಒಂದು 2 ನಿಮಿಷ ನಿಮ್ಮಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟರೆ ಅನಂತ ಧನ್ಯವಾದ. ಏನು ನಿಖಿಲ್ ಕ್ಯಾಮರಾ ತಂದು ಬೇರೆ ವಿಷಯ ಬಂದು ಲೈವ್
ಕಾದಿರಿಸಿದ ವಿಶೇಷ ಆಸನದಲ್ಲಿ ಉಪಸ್ಥಿತರಿರಬೇಕು. ಈ ಪೂಜೆ ಯಶಸ್ವಿಯಾಗಲಿ ತಮ್ಮ ಸಹಕಾರವನ್ನು ಯಾಚಿಸ್ತಾ ಇದ್ದೇವೆ. ಬ್ರಹ್ಮರಥ ಸೇವೆಯನ್ನು ಮಾಡಿದಂಥ ಭಗವದ್ಭಕ್ತರು ದಂಪತಿ ಸಮೇತರಾಗಿ ಬಂದು ತಮ್ಮ ವಿಶೇಷ ಆಸನದ ವ್ಯವಸ್ಥೆಯನ್ನು ಸ್ವೀಕರಿಸಬೇಕು. ತಾವು ಬಂದು ಉಪಸ್ಥಿತರಿರಬೇಕು ಅಂತ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ವರ್ಷದ ಈ ಸುಸಂದರ್ಭದಲ್ಲಿ ಬ್ರಹ್ಮರಥ ಸೇವೆ ಎನ್ನುವ ವಿಶೇಷ ಒಂದು ಸೇವೆಯನ್ನು ಮಾಡುವಂತ ಅವಕಾಶ ಭಕ್ತಾದಿಗಳಿಗೆ ಒದಗಿ ಬಂದಿದೆ. ಈ ಬ್ರಹ್ಮರಥ ಸೇವೆಯನ್ನು ಮಾಡಿಸುವಂತ ಭಕ್ತಾದಿಗಳು ಕುಟುಂಬ ಸಮೇತರಾಗಿ ಬಂದು ನಮಗಾಗಿ ಕಾದಿರಿಸಿದಂತ ವಿಶೇಷ ಆಸನವನ್ನು ಸ್ವೀಕರಿಸಬೇಕು. ರಥೋತ್ಸವದ ಬಲಪಾರ್ಶ್ವದಲ್ಲಿ ನಮಗಾಗಿ ವಿಶೇಷ ಆಸನದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ದಯವಿಟ್ಟು ಬಂದು ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ.
ಭಕ್ತಾದಿಗಳನ್ನ ಗಮನದು ನಿತ್ಯ ಶ್ರೀ ಸಹಸ್ರಲಿಂಗೇಶ್ವರ ದೇವರ ಬ್ರಹ್ಮರಥೋತ್ಸವ ನಡೆಪಡಿಸಿನ ಈ ಸುಸಂದರ್ಭದಲ್ಲಿ ಆಕರ್ಷಕ ಗಡಿಮಟ್ಟದ ಪ್ರದರ್ಶನ ನಡೆಸಲೆಂದು ಈ ನೂತನ ಪುಣ್ಯಮಯ ಮನೆಗೂಟದ ಪ್ರಯುಕ್ತ ನಡೆಪಡಿಸಿನ ಶ್ರೀ ಸಹಸ್ರಲಿಂಗೇಶ್ವರ ದೇವರ ಬ್ರಹ್ಮರಥೋತ್ಸವದ ಈ ಸುಸಂದರ್ಭಗಳು ಆಕರ್ಷಕ ಪೂರ್ಣದ ಗಡಿಮಟ್ಟದ ಪ್ರದರ್ಶನ ನಡೆಸಲೆಂದು ಅಂಚನೆ ರಥ ಬಿದ್ದಿದೆ ಗೋವಾಳಲ ఆయన తెలంగాణ వినంతి పెడతారు రథోత్సవం నడపడించిన సందర్భంలో సంచార సుగమవంతుగా భక్తాదిగల దగ్గర అనుమతిగా వినంతి పెడతారు ನನ್ನ ಒಂದು ಭಕ್ತರು ಶ್ರೀ ಶಾಸ್ತ್ರಲಿಂಗೇಶ್ವರ ದೇವರನ್ನ ಬ್ರಹ್ಮರಥೋತ್ಸವ ನಡೆಸಿಕೊಂಡು ಇದು ರಥ ಬೀದಿಯಾಗುವುದು ಆರಕ್ಷಕ ಕಾಲದಲ್ಲಿ ದೀರ್ಘದ ರಥ ಬೀದಿಯಾದ ಶ್ರೀ ಶಾಸ್ತ್ರಲಿಂಗೇಶ್ವರ ದೇವಸ್ಥಾನದ ಉತ್ಸವ ನಡೆಸಿಕೊಂಡು ಮಾತಾ ಭಕ್ತಾದಿಲ್ಲ ಈ ಪುಣ್ಯ ಕಾರ್ಯಗಳು ಇವುಗಳಿಗೆ ಕೈ ಜೋಡಿಸಾಗಿ ಶ್ರೀ ಬ್ರಹ್ಮರಥ ಸೇವೆಯನ್ನು ಮಾಡಿಸುವಂತ
ಭಗವದ್ಭಕ್ತರ ಗಮನಕ್ಕೆ. ಈಗ ಬ್ರಹ್ಮರಥ ಸೇವೆ ಆರಂಭಗೊಳ್ಳುತ್ತಿದೆ. ದಯವಿಟ್ಟು ಬ್ರಹ್ಮರಥ ಸೇವೆಯ ಸೇವಾದಾರರು, ಆ ಸೇವೆಯನ್ನು ಮಾಡಿಸುವಂತ ಭಗವದ್ಭಕ್ತರು ದಂಪತಿ ಸಮೇತರಾಗಿ ಬಂದು ಬ್ರಹ್ಮರಥದ ಬಳಿ ಉಪಸ್ಥಿತರಿರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬ್ರಹ್ಮರಥ ಸೇವೆ ಆರಂಭಗೊಳ್ಳಿಕ್ಕಿದೆ. ಈ ಸೇವೆಯನ್ನು ಮಾಡಿಸುವಂತ ಭಗವದ್ಭಕ್ತರು ಕುಟುಂಬ ಸಮೇತರಾಗಿ ಬಂದು ಬ್ರಹ್ಮರಥದ ಬಳಿ ಉಪಸ್ಥಿತರಿರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ತಮಗಾಗಿ ವಿಶೇಷ ಆಸನದ ವ್ಯವಸ್ಥೆಯನ್ನು ಮಾಡಿದೆ. ಆ ವಿಶೇಷ ಆಸನದಲ್ಲಿ ತಾವು ಉಪಸ್ಥಿತರಿದ್ದು ಈ ಸೇವೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ವಿನಂತಿಸಿಕೊಳ್ತಾ ಇದ್ದೇವೆ.
ಮಾಡಿಸುವಂಥ ಭಗವದ್ಭಕ್ತರು ದಯವಿಟ್ಟು ಬ್ರಹ್ಮರಥದ ಬಳಿ ಬಂದು ಸೇರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಕೆಲವೇ ಕ್ಷಣಗಳಲ್ಲಿ ಬ್ರಹ್ಮರಥವು ರಥಬೀದಿಯಾಗಿ ಸಾಗಲಿಕ್ಕಿದೆ. ಈ ಬ್ರಹ್ಮರಥ ಎಳೆಯುವಂಥ ಪುಣ್ಯ ಕಾರ್ಯದಲ್ಲೂ ಕೂಡ ತಾವುಗಳು ಪಾಲ್ಗೊಳ್ಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಬ್ರಹ್ಮರಥ ಸೇವೆಯನ್ನು ಮಾಡಿಸುವಂಥ ಭಕ್ತಾದಿಗಳು ದಯವಿಟ್ಟು ಬ್ರಹ್ಮರಥದ ಬಳಿ ಒಂದು ಉಪಸ್ಥಿತರಿರಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಭಕ್ತಾದಿಗಳಿಗೆ ತಂಪಾದ ಮಜ್ಜಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಭಕ್ತಾದಿಗಳು ಇದನ್ನು ಸೇವಿಸಬಹುದು. ಮಜ್ಜಿಗೆ ಅಶ್ವತ್ಥ ಕಟ್ಟೆಯ ಎದುರಲ್ಲಿ ಭಕ್ತಾದಿಗಳ ಗಮನಕ್ಕೆ ಅರ್ಥಯುಕ್ತ ಚಲಿಸುವಂಥ ಸಂದರ್ಭದಲ್ಲಿ ತಮ್ಮಲ್ಲಿರುವ ಅಮೂಲ್ಯ ಸ್ವತ್ತುಗಳ ಬಗ್ಗೆ ಜಾಗೃತಿ ವಹಿಸಿ ಯಾವುದೇ ಚಿನ್ನಾಭರಣ ಇರ್ಬೋದು, ಪರ್ಸ್, ATM ಕಾರ್ಡ್ ಹಾಗೂ ಸಣ್ಣ ಮಕ್ಕಳು ಕೈ ತಪ್ಪಿ ಹೋಗದಂತೆ ಕೂಡ ಜಾಗೃತರಾಗಿ ವಹಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಈಗಾಗಲೇ ಸುಡುಮದ್ದಿನ ಪ್ರದರ್ಶನ ಪ್ರಾರಂಭವಾಗಿದೆ. ಎಲ್ಲ ಭಕ್ತಾದಿಗಳನ್ನು ಕಣ್ತುಂಬಿಕೊಳ್ಳಬಹುದು. 3ನೇ ಹುಣ್ಣಿಮೆಯ ಮಕೆಗುಡ್ಡದ ಪ್ರಯುಕ್ತ ಈ ಬ್ರಹ್ಮರಥೋತ್ಸವ ಜರುಗುವಂತ ಈ ಸಂದರ್ಭದಲ್ಲಿ ಸುಡುಮದ್ದಿನ ಪ್ರದರ್ಶನ ಈಗಾಗಲೇ ರಸ್ತೆಯ ಮಧ್ಯದಲ್ಲಿ ಜರುಗ್ತಾ ಇದೆ. वापस केड़ी
ಈಗಾಗಲೇ ಆಕರ್ಷಕ ಸುಡುಮದ್ದಿನ ಪ್ರದರ್ಶನ ದರ್ಶನ್ ಎಂಟರ್ಪ್ರೈಸಸ್ ಇವರ ಸಾರಥ್ಯದಲ್ಲಿ ಸುಡುಮದ್ದಿನ ಪ್ರದರ್ಶನ ಜರುಗ್ತಾ ಇದೆ. ಎಲ್ಲ ಭಕ್ತಾದಿಗಳು ಈ ಸುಡುಮದ್ದಿನ ಪ್ರದರ್ಶನವನ್ನು ಕಣ್ತುಂಬಿಕೊಳ್ಳಬಹುದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಶ್ರೀ ಶಾಸ್ತ್ರಲಿಂಗೇಶ್ವರ ದೇವರ ಬ್ರಹ್ಮರಸವ ಜರುಗಲಿಕ್ಕಿದೆ. ಈ ರಥ ಬೀದಿಯಲ್ಲಿ ಸಾಗಿ ಬರುವಂತಹ ಈ ಬ್ರಹ್ಮರಥೋತ್ಸವ ದಯವಿಟ್ಟು ಗಣ ವಾಹನಗಳು ಅಥವಾ 2 ಚಕ್ರದ ವಾಹನಗಳು ಅಡ್ಡದಿಡ್ಡಿ ನಿಲ್ಲಿಸಿದಲ್ಲಿ ದಯವಿಟ್ಟು ಅದನ್ನ ತೆರವುಗೊಳಿಸಿ ಶ್ರೀ ದೇವರ ಬ್ರಹ್ಮರಥೋತ್ಸವ ಜರುಗುವಂತ ಈ ದಾರಿಗೆ ಸುಗಮವಾಗಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದಾರೆ. ಬ್ರಹ್ಮರಥ ಸೇವೆಯನ್ನು ಮಾಡಿಸುವಂತ ಭಗವದ್ಭಕ್ತರು ದಯವಿಟ್ಟು ಒಂದು ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಬ್ರಹ್ಮರಥ ಸಮರ್ಪಣೆಗೊಂಡು 10 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ವಿಶೇಷ ಬ್ರಹ್ಮರಥ ಸೇವೆಯನ್ನು ಮಾಡುವಂತ ಅವಕಾಶ ಸಿಕ್ಕಿದೆ. ಈ ಬ್ರಹ್ಮರಥ ಸೇವೆಯನ್ನು ಮಾಡಿಸುವಂತ ಭಕ್ತಾದಿಗಳು
ಬ್ರಹ್ಮರಥದ ಬಳಿ ಬಂದು ತಮ್ಮ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀಮತಿ ಜಾನಕಿ ಮರುವೇಲು ಮತ್ತು ಋತ್ವಿಕ್ ದಯವಿಟ್ಟು ಎಲ್ಲಿದ್ರು ಮಾಹಿತಿ ಕೇಂದ್ರದ ಬಳಿ ಬಂದು ಇಲ್ಲಿ ನಮ್ಮನ್ನು ಕಾಣಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಜಾನಕಿ ಮರುವೇಲು ಮತ್ತು ಋತ್ವಿಕ್ ದಯವಿಟ್ಟು ಮಾಹಿತಿ ಕೇಂದ್ರದ ಬಳಿ ಬರಬೇಕು.
ಬ್ರಹ್ಮರಥ ಸೇವೆಯನ್ನು ಮಾಡಿದಂಥ ಭಕ್ತಾದಿಗಳು ಪ್ರಸಾದ ಸ್ವೀಕರಿಸಲು ಬಾಕಿ ಇದ್ದಲ್ಲಿ ದಯವಿಟ್ಟು ಬಂದು ಬ್ರಹ್ಮರಥದ ಬಳಿ ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಬ್ರಹ್ಮರಥ ಸೇವೆಯನ್ನು ಮಾಡಿಸಿದಂಥ ಭಗವದ್ಭಕ್ತರು ಪ್ರಸಾದ ಸ್ವೀಕರಿಸಲು ಯಾರಾದರೂ ಬಾಕಿ ಇದ್ದಲ್ಲಿ ದಯವಿಟ್ಟು ಆದಷ್ಟು ಬೇಗ ಬಂದು ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಭಕ್ತಾದಿಗಳ ಗಮನಕ್ಕೆ ಆಕರ್ಷಕ ಸುಡುಮದ್ದಿನ ಪ್ರದರ್ಶನ ಈಗಾಗಲೇ ಜರುಗ್ತಾ ಇದೆ. ಇನ್ನು ಕೊನೆಯ ಹಂತದಲ್ಲಿ ಸುಡುಮದ್ದಿನ ಪ್ರದರ್ಶನ ಜರುಗಲಿಕ್ಕಿದೆ. ಮಳೆ ಪಟಾಕಿ, ದರ್ಶನ್ ಎಂಟರ್ಪ್ರೈಸಸ್ ಇವರ ನೇತೃತ್ವದಲ್ಲಿ ಆಕರ್ಷಕ ಸುಡುಮದ್ದಿನ ಪ್ರದರ್ಶನ ಈಗಾಗಲೇ ಜರುಗ್ತಾ ಇದೆ. ಹಾಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಶ್ರೀ ಸಹಸ್ರಲಿಂಗೇಶ್ವರ ದೇವರ ಬ್ರಹ್ಮರಥೋತ್ಸವ ಜರುಗಲಿಕ್ಕಿದೆ. ಅದು ರಥಬೀದಿಯಿಂದ ಸಾಗಿ ಆರಕ್ಷಕ ಠಾಣೆ ಬಳಿ ತಿರುಗಿ ಮತ್ತೆ ರಥಬೀದಿಯಾಗಿ ಬಂದು ಶ್ರೀ ದೇವರ ಆವರಣದಲ್ಲಿ ದರ್ಶನ ಬಳಿ ಜರುಗಲಿಕ್ಕಿದೆ. ಹಾಗೆ ನಾಳೆ ಬೆಳಿಗ್ಗೆ ತೀರ್ಥಸ್ಥಾನ, ಬಳಿಕ ಬಲಿ ಉತ್ಸವ ಜರುಗಲಿಕ್ಕಿದೆ. ಬಳಿಕ ಬಟ್ಟಲು ಕಾಣಿಕೆ, ಬಳಿಕ ಮಹಾಪೂಜೆ ಆದ ಬಳಿಕ ಅನ್ನ ಸಂತರ್ಪಣೆ ಜರುಗಲಿಕ್ಕಿದೆ.
ಎಲ್ಲ ಭಕ್ತಾದಿಗಳು ಈ ಪುಣ್ಯ ಕಾರ್ಯದಲ್ಲಿ ಬಂದು ಭಾಗವಹಿಸಿ ಶ್ರೀ ದೇವರ ಕೃಪಾ ಕಟಾಕ್ಷರ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಮಾತಾ ಭಕ್ತಾದಿಗಳ ವಿನಂತಿ ಅಂಚಿ ಇಂಚಿ ಪೋಪುಲಂಚಿನ ಸಂದರ್ಭಗಳು ನಿಖಲೆಡೆತ್ತಿನಂಚಿನ ಅಮೂಲ್ಯ ವಸ್ತುದ ಬಗ್ಗೆ ನಿಖಲೆಡೆ ಜಾಗ್ರತೆ ಮಾಡ್ತೊಳ್ಳೆ ನಿಖಲೆಡೆಪ್ಪಿನ ಬಂಗಾರಿಪ್ಪು ಅಂಚನೆ ಪರ್ಸು ATM ಕಾರ್ಡ್ ಅಂಚಿನ ಇಲ್ಲಿ ಜೋಕುಲು ಕೈ ತತ್ತು ಹೋಗ್ಲೇಕ ಅಕಲ ಬಗ್ಗೆಲ್ಲ ಜಾಗ್ರತೆ ಮಾಡ್ತೋಳು ನಿಖಲೆಡ ವಿನಂತಿ ಮಾಡ್ತೋಳು ನನ್ನ ಒಂದು ಬರ್ತುಳು ಮಕೆಕೋಟ ಪುಣ್ಯಮೆದ ಮಕೆಕೋಟದ ನಡಪನಂಚಿನ ಈ ಬ್ರಹ್ಮ ರಥೋತ್ಸವ ನಡಪೆರಡು ಮಾತಾ ಭಕ್ತಾದಿಲ್ಲ ಈ ರಥೋತ್ಸವ ನಡಪನಂಚಿನ ಸಂದರ್ಭಗಳು ಶ್ರೀ ದೇವರನ್ನ ತೇರನ್ನು ಒಯ್ತಿದ್ದು ದೇವರನ್ನ ಕೃಪಾ ಕಟಾಕ್ಷ ಪಾತ್ರ ಅವಳು ಬಂದ ನಿಖಲ ವಿನಂತಿ ಮಾಡ್ತೋಳು. ಬ್ರಹ್ಮ ರಥೋತ್ಸವ ಜರುಗುವಂತಹ ಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳು ಈ ತೇರನ್ನು ಎಳೆಯುವುದರ ಮುಖೇನ ಶ್ರೀ ದೇವರ ಕೃಪಾ ಕಟಾಕ್ಷ ಪಾತ್ರ ಆಗಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಹಾಗೆ ಭಕ್ತಾದಿಗಳ ಗಮನಕ್ಕೆ ಈಗಾಗಲೇ ನಾಳೆ ಪಟಾಕಿನ ಸುಡುಮತ್ರ ಪ್ರದರ್ಶನ ರೆಡಿ ಮಾಡ್ತಾ ನಡೆದುಕೊಂಡು ಈಗಾಗಲೇ ಆಕರ್ಷಕ ಸುಳುಮದ್ದಿನ ಪ್ರದರ್ಶನ ಜರುಗಿದೆ. ನಾನು ಮುಂದೆ ಬ್ರಹ್ಮರಥೋತ್ಸವ ಜರುಗಲಿಕ್ಕಿದೆ. ಎಲ್ಲ ಭಕ್ತಾದಿಗಳು ಈ ತೇರನ್ನು ಎಳೆಯುವುದರ ಮುಖೇನ ಶ್ರೀ ಸಹಸ್ರಲಿಂಗೇಶ್ವರ ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರ ಆಗಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದಾರೆ. ಎಲ್ಲ ಭಕ್ತಾದಿಗಳು ಶ್ರೀ ದೇವರ ತೇರು ಎಳೆಯುವುದರ ಮುಖೇನ ಕೈ ಜೋಡಿಸಬೇಕಾಗಿ ಈ ಪುಣ್ಯ ಕಾರ್ಯದಲ್ಲಿ ಭಾಗಿಗಳಾಗಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಹಾಗೆ ಈಗಾಗಲೇ ಬ್ರಹ್ಮರಥದ ಸೇವೆಯನ್ನು ಮಾಡಿಸುವವರು ಆದಷ್ಟು ಬೇಗನೆ ಪ್ರಸಾದವನ್ನು ಸ್ವೀಕರಿಸಬೇಕು. ಹಾಗೆ
ಬರುವ ಮಾರ್ಚ್ 21 ತಾರೀಕಿನಂದು ಮಾಂಕಾಳಿ ಅಮ್ಮನವರ ಮೆಚ್ಚಿ ನೇಮೋತ್ಸವ ಜರುಗಲಿದೆ. ಎಲ್ಲ ಭಕ್ತಾದಿಗಳ ಗಮನಕ್ಕೆ ನಾಲ್ದು 21 ತಾರೀಕಿನಂದು ಮಾಂಕಾಳಿ ಅಮ್ಮನವರ ಮೆಚ್ಚಿ ನೇಮೋತ್ಸವ ಜರುಗಲಿದೆ. ಅಂದು ವಿಶೇಷವಾಗಿ ಸೂಜಿಯ ವ್ಯವಸ್ಥೆ ಮಾಡಲಾಗಿದೆ. ಹಾಗೆ ದಿನಾಂಕ 25 ತಾರೀಕಿನಂದು ದಂಪದಪಲ್ಲಿ ನೇಮೋತ್ಸವಗಳ ಜರುಗಲಿದೆ. ಇದು ಕದಿಕಾರು ಪೇಟ್ನಿಂದ ಭಂಡಾರ ಬಂದು ಸಂತೆ ಮಂಟಲದಲ್ಲಿ ದಂಪದಪಲ್ಲಿ ನೇಮೋತ್ಸವ ಜರುಗಲಿದೆ. ಹಾಗೆ ದುಂಪದ ಬಲಿಯ ದಿವಸ ವಿಶೇಷ ಆಕರ್ಷಣೆಯಾಗಿ ಪೌರಾಣಿಕ ನಾಟಕ ನಾಗಮಾಣಿಕ್ಯ ಎಂಬ ನಾಟಕ ಜರುಗಲಿದೆ. ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಚೆನ್ನಾಗಿ ವಿನಂತಿಸುತ್ತೇನೆ. ಈಗ ಬ್ರಹ್ಮನ ದರ್ಶನ ಜರುಗುವಂತ ಈ ಸುಶಂಕರ ದಯವಿಟ್ಟು ರಥಬೀದಿಯಲ್ಲಿ ನಿಲ್ಲಿಸಿದಲ್ಲಿ ಅಡ್ಡವನ್ನು ನಿಲ್ಲಿಸಿ ವಾಹನವನ್ನು ನಿಲ್ಲಿಸಿ ಶ್ರೀ ದೇವರು ಬರುವಂತ ದಾರಿಯನ್ನು ಸುಗಮವಾಗಿ ಆಗಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಭಕ್ತಾದಿಗಳ ಗಮನಕ್ಕೆ ರಥಬೀದಿಯಲ್ಲಿ ಯಾವುದಾದರೂ ವಾಹನವನ್ನು ನಿಲ್ಲಿಸಿದರೆ ದಯವಿಟ್ಟು ಅದನ್ನು ತೆರವುಗೊಳಿಸಿ. ಈ ಶಾಸನಿಕ ದೇವರ ಪಾದಾರವಿಂದಕ್ಕೆ
ಹಲೋ ಹಾಂ ಡೌಟ್ ಇದೆ ಮೋಡೆಮ್ ಹಾಂ ಸರಿ ಹಾಂ ಸರಿ ಸರಿ ನಾನೇ ಮಾಡ್ತೀನಿ.
घ्यायचं बाहेर जपला अंग अशीच त्यात ज्यूस पिवायचंच ना ಅವನಲ್ಲಿ ಕಾರಲ್ಲಿ हाय बोलायचं वाटतं मी बोलायचं पिऊन मेला कसं तू ಅಶ್ವಿನ್ ಬಂದ ಸಿಕ್ಕಿದ त्यावर पण कशी लागते ಅಶ್ವಿನ್ ನಂಗೆ ಅವ್ರು ಲೈವ್ ಉಂಟಾ ಈಗ ಲೈವ್ 4 ಬರುತ್ತೆ ನಾನು ಅವರಿಗೆಲ್ಲ ಜ್ಯೂಸ್ ತೆಗೆದು ಕೊಡ್ತಾ ಇದ್ದೀನಿ ನೀ ಎಲ್ಲಿದ್ದೆ ಇಲ್ಲೇ ಇದ್ದಾರೆ ಮಂದಿ ಇದು ಫೋನ್ ಯಾರ್ದ ನಿಮ್ಗೆ ಸ್ವಲ್ಪ ಸರಿ ಇಲ್ಲ ರಾಕೇಶ್ ಅಶ್ವಿನ್ ಎಲ್ಲ ಸಿಕ್ಕಿದ್ರು ನೀ ಇಲ್ಲಿ ಬಾ ನನ್ನ ಮನೆ ಹತ್ರ ಪರವಾಗಿಲ್ಲ ನಾಳೆ ಬೆಳಿಗ್ಗೆ ಹೋಗ್ಲಿಕ್ಕೆ ಉಂಟಾ ಎಷ್ಟು ರಜೆ ಆಯ್ತು ಗೊತ್ತಾ ನಾನು ಫುಲ್ ರಜೆ ಇತ್ತು ಒಂದು ಶೂಟಿಂಗ್ ನಮ್ಮ ಕಾಲೇಜಲ್ಲಿ ಪೆರಾಜೆ तुझं थाप येता खडखड ಅದ್ರಲ್ಲಿ ಕೇಳಿದಿಲ್ಲ ಎಲ್ಲ ಕೇಳ್ತಾರೆ ನಾವು ಆಚೆ ಇಡಾಕರ್ಮ
ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿರುವಂತಹ ಕೃಷ್ಣರಾವ್ ವಾರ್ತಿಲ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಅವರು ಕೂಡ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ತಾರೆ. ಅಧ್ಯಕ್ಷರು ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡ್ರು, ಅಭಿವೃದ್ಧಿಯ ಬಗ್ಗೆ, ಮುಂದಿನ ಕಾರ್ಯಯೋಜನೆಗಳ ಬಗ್ಗೆ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಒಂದು ಚಿಂತನೆಗಳು ಒಟ್ಟಾಗಿ ಸೇರಿಕೊಂಡು ಹೇಗಿದೆ, ಹೇಗೆ ಆಗ್ತಾ ಇದೆ, ಮಕ್ಕೆಕೂಟಗಳಲ್ಲಿ ಹೇಗೆ ನಡೀತಾ ಇದೆ? ಮುಖ್ಯಕೂಟಗಳು 3 ಮುಖ್ಯಕೂಟಗಳು ಇಲ್ಲಿ ಚೆನ್ನಾಗಿ ನಡೀತಾ ಉಂಟು. ಈ ವರ್ಷ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಇದೊಂದು ಪುರಾತನ ಕಾಲದ ಒಂದು ಪುಣ್ಯಕ್ಷೇತ್ರ. ಇದು ಇನ್ನೂ ಜಾಸ್ತಿ ಪ್ರಚಾರ ತಮ್ಮಂಥ ಮಾಧ್ಯಮದವರು ಮಾಡಿದರೆ ನಮಗೆ ಇನ್ನಷ್ಟು ಭಕ್ತಾದಿಗಳು ಇಲ್ಲಿಗೆ ಬರ್ತಾ ಇದ್ದಾರೆ. ಈಗ ಇಲ್ಲಿಯ ಸಕಲ ಅಭಿವೃದ್ಧಿಗಳನ್ನು ನಮ್ಮ ಅಧ್ಯಕ್ಷರು ವಿವರವಾಗಿ ನಿಮಗೆ ತಿಳಿಸಿದ್ದಾರೆ. ಅವರಿಗೆಲ್ಲ ನಾವು ಸಪೋರ್ಟ್ ಮಾಡ್ತೇವೆ. ಇಲ್ಲಿ ಮುಂದುವರಿಸಬೇಕು, ಇನ್ನೂ ಜಾಸ್ತಿ ಜನಸಂಖ್ಯೆಗಳು ಬರಬೇಕು, ಅಭಿವೃದ್ಧಿ ಹೊಂದಿರಬೇಕು. ಇಲ್ಲಿ ಪ್ರಧಾನ ಅಂತ ಹೇಳಿದರೆ ನಮಗೆ ಪಿಂಡ ಪ್ರಧಾನ. ಈ ದೇವಸ್ಥಾನದ ವಿಶೇಷ ಇನ್ಕಮ್ ಅಂತ ಹೇಳಿದ್ರು ಪಿಂಡ ಪ್ರಧಾನ. ಅಸಂಖ್ಯಾತ ಭಕ್ತಾದಿಗಳು ಇಡೀ ಅಪರಕ್ರಿಯೆ, ಪಿಂಡ ಪ್ರದಾನ ಅಂದರೆ ಮೃತರ ಸದ್ಗತಿಗೋಸ್ಕರ ಅಪರಕ್ರಿಯೆಗಳನ್ನು ಮಾಡಿ ಅವರಿಗೆ ನೆಮ್ಮದಿ ಸಿಕ್ಕಿದೆ. ಅದರ ಕಾರಣ ಇಡೀ ಆಲ್ ಇಂಡಿಯಾ ಲೆವೆಲಿಂದ ಜನಗಳು ಇಲ್ಲಿ ಬರ್ತಾ ಇದ್ದಾರೆ. ಯಾಕೆಂತ ಹೇಳಿದರೆ ಪ್ರಾಚೀನ ಕಾಲದಿಂದಲೂ ಇದು ಭಾಳ ಫೇಮಸ್. ಹೇಗೆ ಉತ್ತರದಲ್ಲಿ ಕಾಶಿ ಕ್ಷೇತ್ರವು ವಿಶ್ವನಾಥ ಮತ್ತು ಈ ದೇವಿ ದೇವಸ್ಥಾನ ಮತ್ತು ವೀರಭದ್ರ ಅಲ್ಲಿ ಹೇಗಿದ್ದಾರೆ, 2 ನದಿಗಳು ಸಂಗಮ ಕ್ಷೇತ್ರ ಆಗಿ ಅಲ್ಲಿ ನಡೀತಾ ಉಂಟು ಇಲ್ಲಿ ಉತ್ತರ ಕಾಶಿಯಲ್ಲಿ. ಅದೇ ರೀತಿ ನಮ್ಮ ಅನಿಸಿಕೆಗಳೇನೆಂದರೆ ದಕ್ಷಿಣ ಭಾರತದಲ್ಲಿ ಉಪ್ಪಿನಂಗಡಿ ಸಮೇತ ದಕ್ಷಿಣ ಕಾಶಿ ಗಯಾಪದ ಕ್ಷೇತ್ರ ಎಂದು ಪ್ರಸಿದ್ಧವಾಗಿದೆ. ಇಲ್ಲಿ ಸಮೇತ 2 ಪ್ರಧಾನವಾದಂಥ ನದಿಗಳು ಹರಿತಾ ಇದ್ದಾವೆ. ಗುಪ್ತಗಾಮಿನಿಯಾಗಿ ನಮ್ಮ ಸರಸ್ವತಿ ನದಿಯು ಹರಿತಾ ಉಂಟು. ಅಲ್ಲದೆ ಇದರಲ್ಲಿ ಸಹಸ್ರಲಿಂಗೇಶ್ವರ ಅಂತ ಹೇಳುವಂಥದ್ದು ನಾವು ಹೊಯ್ಗೆಯಲ್ಲಿ ಇದನ್ನು ದೇವಸ್ಥಾನವನ್ನು ಮಾಡಬೇಕಿತ್ತು, ಆಗಲಿಲ್ಲ. ಆದ ಕಾರಣ ಇಲ್ಲಿ ಮೇಲೆ ಮಾಡಿದ್ದೇವೆ. ಇದು ಪುರಾಣದ ಹಿನ್ನೆಲೆ ನಾವು ಪುರಾಣದ ಹಿನ್ನೆಲೆ ನೋಡಿದರೆ ಇದು ಹಿಂದೆ ಮಹಾಭಾರತದಲ್ಲಿ ಪಾಂಡವರ ಯುದ್ಧ ಆದ ಮೇಲೆ ಅಸಂಖ್ಯಾತ ಬಲಿದಾನ ಆದ ಮೇಲೆ ಪಾಂಡವರಿಗೆ ಆ ಪಾಪಪ್ರಜ್ಞೆ ಉಂಟಾಯಿತು. ಆ ಪಾಪಪ್ರಜ್ಞೆಯಿಂದ ಇದನ್ನು ಹೇಗೆ ಹೋಗಲಾಡಿಸುವುದು ಅಂತ ಹೇಳಿ ನಮ್ಮ ಅವತಾರ ಪುರುಷನಾದ ಶ್ರೀಕೃಷ್ಣನಲ್ಲಿ ವಿಚಾರಿಸಿದಾಗ ಅವರು ಯಾಗ ಮಾಡಬೇಕು ಅಂತ ಹೇಳಿದರು. ಯಾಗ ಮಾಡಿ ರಾಜಸೂಯ ಯಾಗ ಮಾಡಬೇಕು ಅಂತ ಹೇಳಿದರು. ರಾಜಸೂಯ ಯಾಗ ಮಾಡಿದರೆ ನಿಮ್ಮ ಪಾಪಪ್ರಜ್ಞೆಯನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ. ಇದು ಪಾಪಪ್ರಜ್ಞೆಯನ್ನು ಪರಿಹಾರ ಮಾಡಬೇಕಾದ್ರೆ ರಾಜಸೂಯ ಯಾಗ ಮಾಡಬೇಕಾದ್ರೆ ಆ ಯಾಗಮಂಟದ ಪಾವಿತ್ರ್ಯತೆಯನ್ನು ಕಾಪಾಡಬೇಕು ಅಂತ ಹೇಳಿದರು. ಯಾಗಮಂಟದ ಪಾವಿತ್ರ್ಯತೆಯನ್ನು ಕಾಪಾಡಬೇಕು ಅಂತಾದರೆ ಇಲ್ಲಿ ಮಹೇಂದ್ರಗಿರಿಯಲ್ಲಿರುವಂಥ ಪುರುಷ ಮೃಗವನ್ನು ತಂದು ಪಾವಿತ್ರತೆಯನ್ನು ಆಗ್ತದೆ ಅಂತ ಹೇಳಿದರು. ಅದೇ ರೀತಿ ಅವರು ಭೀಮನನ್ನು ಅಣಿ ಮಾಡಿಸ್ತಾರೆ. ಭೀಮ ವಾಯುಪುತ್ರ, ವಾಯುವೇಗದಲ್ಲಿ ಮುಂದೆ ಚಲಿಸ್ತಾ ಇದ್ದಾನೆ. ಚಲಿಸ್ತಾ ಇರುವಾಗ ಅವನಿಗೆ ದಾರಿಯಲ್ಲಿ ಒಂದು ಅಡ್ಡವಾದ ಒಂದು ಆಕೃತಿ ಸಿಗ್ತಾ ಉಂಟು. ಆ ಆಕೃತಿಯ ಬಾಲ ಕೆಳಗೆ ನೆಲದಲ್ಲಿ ಹಾಸ್ತಾ ಉಂಟು. ಅದನ್ನು ದಾಟದೆ ಅವನು ಮುಂದೆ ಹೋಗುವ ಪರಿಸ್ಥಿತಿಯಲ್ಲಿ ಇಲ್ಲ. ಆಗ ಆಕೃತಿಯಲ್ಲಿ ಅವನು ಕೇಳಿದ, ನನಗೆ ಮುಂದೆ ಹೋಗಬೇಕು, ನಾನು ಈ ರೀತಿ ಹೋಗ್ತಾ ಕೃಷ್ಣನ ಆದೇಶದ ಪ್ರಕಾರ ಬಂದಿದ್ದೇನೆ ಅಂತ ಹೇಳಿದ. ನೀನು ಬಾಲವನ್ನು ಎತ್ತಿ ಮುಂದೆ ಹೋಗು ಅಂತ ಹೇಳ್ತಾ ಇದ್ದಾನೆ. ಬಟ್ ಇವನಿಗೆ ಬಾಲ ಎತ್ತಿ ಮುಂದೆ ಹೋಗಲಿಕ್ಕೆ ಆಗೋದಿಲ್ಲ. ಲಾಸ್ಟಿಗೆ ಆಗುವಾಗ ಇಬ್ಬರು ಯಾರು, ಹನುಮಂತನು ಈ ಭೀಮನು ಇಬ್ಬರು ವಾಯುಪುತ್ರರೆಂದು ಗೊತ್ತಾಗಿ ಬಂದಂಥ ಉದ್ದೇಶವನ್ನು ಹೇಳ್ತಾ ಇದ್ದಾನೆ. ಬಂದಂಥ ಉದ್ದೇಶವನ್ನು ಅವನಿಗೆ ಮನವರಿಕೆ ಮಾಡುವಾಗ ಯಾರಿಗೆ, ಹನುಮಂತನಿಗೆ, ಸರಿ ನಾನು ನಿನಗೆ ಅನುಗ್ರಹ ಮಾಡ್ತಾ ಇದ್ದೇನೆ, ನೀನು ಮುಂದೆ ಹೋಗು. ಆದರೆ ಅದು ಮನೋವೇಗದಲ್ಲಿ ಬರುವಂತಹ ಪುರುಷ ಮೃಗದಲ್ಲಿ, ನೀನು ವಾಯುವೇಗದಲ್ಲಿ ಬರುವಂತಹ ಹನುಮಂತ, ನೀನು ಹೇಗೆ ಸಾಧ್ಯ ಉಂಟು? ನೀನು ಅವನನ್ನು ನೀನು ಮುಂದೆ ಬರಬೇಕು, ಅವನೇ ನಾನು ಹಿಂಬಾಲಿಸಿಕೊಂಡು ಬರಬೇಕು. ನಿನಗೆ ರಕ್ಷಣೆಗೋಸ್ಕರ ಆಪತ್ಕಾಲದಲ್ಲಿ 1 ಹಿಂಡಿ ರೋಮವನ್ನು ನಿನಗೆ ಕೊಡ್ತಾ ಇದ್ದೇನೆ ಅಂತ ಹೇಳಿ ಇವರು ಯಾರು, ಹನುಮಂತ ಹೇಳ್ತಾ ಇದ್ದಾನೆ. ಹನುಮಂತನ ಆದೇಶದ ಪ್ರಕಾರ ಇವರು ಮಹೇಂದ್ರಗಿರಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಹೋಗಿ ಪುರುಷ ಮೃಗದ ಹತ್ರ ನಾನು ಬಂದಂಥ ಉದ್ದೇಶ ಏನು ಅಂತೇಳಿ ಇವರು ಕರೆಕ್ಟಾಗಿ ಹೇಳ್ತಾ ಇರುವಾಗ ಒಪ್ಪಿಕೊಂಡು ಪುರುಷ ಮೃಗ ಒಂದು ಷರತ್ತನ್ನು ವಿಧಿಸ್ತಾ ಇದೆ. ಏನಂದರೆ, ಯಾವತ್ತು ನಾನು ನಿನ್ನನ್ನು ಹಿಂಬಾಲಿಸ್ತಾ ಬರ್ತಾ ಇದ್ದೇನೆ, ಯಾವತ್ತು ನಿನ್ನನ್ನು ನಾನು ಟಚ್ ಮಾಡ್ತೇನಾ ಅಲ್ಲಿ ನಾನು ನೆಲೆಸ್ತೇನೆ ಅಂತೇಳಿ, ಮುಂದೆ ಬರುವುದಿಲ್ಲ ಅಂಥೇಳಿ. ಸರಿ, ಈ ಹನುಮಂತನ ಉಪದೇಶದ ಪ್ರಕಾರ ಹನುಮಂತ ಮುಂದೆ ಬಂದು, ಇವನು ಯಾರು ಭೀಮ ಮುಂದೆ ಬಂದುಕೊಂಡು, ಇವನು ಯಾರು ಪುರುಷ ಮೃಗ ಹಿಂದೆಂದು ಬರ್ತಾ ಇರುವಾಗ ಅದು ಮನೋವೇಗದಲ್ಲಿ, ಇವರು ವಾಯುವೇಗದಲ್ಲಿ ಬರ್ತಾ ಇರುವಾಗ ಹತ್ರ ಉಪ್ಪಿನಂಗಡಿಗೆ ಹತ್ರ ಬರ್ತಾ ಇರುವಾಗ ಇವನನ್ನು ಟಚ್ ಮಾಡ್ತಾ ಒಂದು ಕಂಡೀಷನ್ ಹಾಕ್ತದೆ. ಯಾರು, ಪುರುಷ ಮೃಗ, ಹಿಂದೆ ನೀನು ನೋಡಬಾರ್ದು ನನ್ನನ್ನು ಅಂತೇಳಿ.
ಹತ್ತಿರ ಬರುವಾಗ ಟಚ್ ಮಾಡ್ತದೆ ಅಂತ ಹೇಳುವಾಗ ಇವ ಒಂದು ಮುಷ್ಟಿ ರೋಮವನ್ನು ಇಲ್ಲಿ ಹಾಕ್ತಾ ಇದ್ದಾರೆ ಉಪ್ಪಿನಂಗಡಿ ಸಮೀಪ. ಅದೇ ಸಹಸ್ರಲಿಂಗೇಶ್ವರ. ಈ ರೋಮ ಬಿದ್ದ ಕೂಡಲೇ ಪುರುಷ ಮೃಗ ಅಲ್ಲಿ ಪೂಜೆ ಮಾಡದೆ ಶಿವಲಿಂಗಕ್ಕೆ ಮುಂದೆ ಬರೆಯುವುದಿಲ್ಲ. ಆ ಸಮಯದಲ್ಲಿ ಭೀಮನು ಮುಂದೆ ನಮ್ಮ ಯಾಗಮಂಟಪಕ್ಕೆ ಪ್ರವೇಶವಾಗುತ್ತಾನೆ. ಆ ಪ್ರವೇಶ ಆದ ಮೇಲೆ ಅಲ್ಲಿ ಪಾವಿತ್ರ್ಯತೆ ಉಂಟಾಗಿ ಇಲ್ಲಿ ಸಹಸ್ರಲಿಂಗೇಶ್ವರ ಉಂಟಾಗಿ ಮುಂದೆ ಹೇಳ್ತಾ ಇದ್ದಾರೆ ವಿಟ್ಲ ಹೋಗ್ತಾ ಉಂಟಂತೆ ಕಡೆ ಶಿವಾಲಯ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಲ್ಲೆಲ್ಲ ಒಂದೊಂದು ಶಿವ ದೇವಾಲಯಗಳು ಆಗಿದೆ. ಅದರ ಕಾರಣ ಇದು ಪಾವಿತ್ರ್ಯತೆ ತುಂಬ ಇದೆ. ಇನ್ನೂ ನಮ್ಮಂತಹ ಈ ಮಾಧ್ಯಮದವರು ಇದನ್ನು ಮುಂದುವರಿಸಿಕೊಂಡು ಹೋದರೆ ನಮಗೆ ತುಂಬ ಅನುಕೂಲವಾಗ್ತದೆ. ಅದರಲ್ಲಿ ಸಹಸ್ರಲಿಂಗೇಶ್ವರ ಪ್ರಾಮುಖ್ಯತೆಗೆ ಇನ್ನೊಂದು ಕಾರಣ ಏನಂದರೆ ಮಹಾಕಾಳಿ ಅಮ್ಮನವರು ಸಮೇತ ಮಹಾಕಾಳಿ ಕಯ ಅಂತ ಹೇಳಿ ನದಿಯಲ್ಲಿ ಉಂಟು, ಅವರು ಸಮೇತ ಅಲ್ಲಿ ಇದ್ದಾರೆ ಅಂತ ಹೇಳಿ ನಮ್ಮೆಲ್ಲ ಊಹೆಗಳಿದೆ. ಅದರ ಕಾರಣ ಆದಷ್ಟು ಇದರ ಪಾವಿತ್ರ್ಯತೆಯನ್ನು, ಯಾಕೆ ಮೊದಲಿನ ಒಂದು ಕಾಲದಲ್ಲಿ ನೋಡಿದರೆ ಇಲ್ಲಿ 2 ಕಡಪಗಳಿತ್ತು. ಆ ಕಡಪಿಂದ ಬಂದಂಥ ಉತ್ಪತ್ತಿಯಿಂದ ಈ ದೇವಸ್ಥಾನ ನಡೀತಾ ಇದೆ. ಈಗ ನೋಡಿದರೆ ತುಂಬ ವ್ಯತ್ಯಾಸ ಆಗ್ತಾ ಉಂಟು, ವರ್ಷ ಇಂಪ್ರೂವ್ ಆಗ್ತಾ ಉಂಟು. ಅದರ ಕಾರಣ ಇನ್ನಷ್ಟು ಇಂಪ್ರೂವ್ ಆಗಲಿ ಅಂತ ಹೇಳಿ ತಾವೆಲ್ಲರೂ ಸಹಕರಿಸಬೇಕು ಅಂತ ಹೇಳಿ ನಿಮ್ಮ ಹತ್ರ ಇದು ಮಾಡ್ತಾ ಇದ್ದೇವೆ. ಈ ವರ್ಷ ಒಂದು ಬ್ರಹ್ಮರಥ ಸೇವೆ ಅಂತ ಹೇಳಿದ್ದೀರಾ? ಬ್ರಹ್ಮರಥ ಸೇವೆ ಅಂತ ಮಾಡಿದ್ದೇವೆ. ಒಳ್ಳೆ ಜನಗಳು ಸ್ಪಂದನೆ ಮಾಡಿದ್ದಾರೆ. ಇನ್ನೂ ಜಾಸ್ತಿ ನೆಕ್ಸ್ಟ್ ಇಯರು ನಾವು ಇನ್ನೊಂದು ಗುಡಿ ಅಲಂಕಾರ ಸೇವೆ, ಇನ್ನೊಂದು ಬೇರೆ ಬೇರೆ ಸೇವೆಗಳನ್ನು ಜನರಲ್ಲಿ ಕೊಡಿಸ್ತಾ ಇದ್ದೇವೆ. ಭಕ್ತಾದಿಗಳು ಅದನ್ನು ಮೆಚ್ಚಿಕೊಂಡು ನಮಗೆ ಸಹಕಾರ ಕೊಡಬೇಕು ಅಂತೇಳಿ ನಾನು ಮಾಧ್ಯಮ ಮುಖಾಂತರ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದ.